ಜಪಾನಿಗೆ ಲ್ಯಾಂಡ್ ಆದ್ವಿ. ಸೊ ಇಮಿಗ್ರೇಷನ್ ಮುಗಿಸ್ಕೊಂಡು ಅಲ್ಲಿಂದ ಮೆಟ್ರೋ ತಗೊಳ್ಬೇಕು. ಓಕೆ, ಇತ್ತೆ ನನ್ನ ಬ್ಯಾಗ್ ಬತ್ತುಂಡು. ದೆಪ್ಪು 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 എന്നവേ ഫസ്റ്റ് ബത്തുണ്ട് ദിശോ പൂര ഓപ്പൺ ആത്തുണ്ട്. ഓപ്പൺ ഓയ് ഓഞ്ചോ ಓಕೆ, ಫೈನಲಿ ಜಪಾನ್ ರೀಚ್ ಆದ್ವಿ. ಇದು ನೈಟಾ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಇಲ್ಲಿಂದ ಮೆಟ್ರೋ ತೊಗೊಂಡು ನಮ್ಮ ರೂಮ್ಗೆ ಹೋಗಬೇಕು. ಸೊ ದರ್ಶುವಲ್ಲಿ ಬರ್ತಾ ಇದ್ದಾನೆ ಟ್ರಾಲಿ ತೊಗೊಂಡು. ಯಾವ ಕಡೆ ಎಕ್ಸಿಟ್ ಇದೆನಾ? ನಮಗೆ ಎಕ್ಸಿಟಲ್ಲಿ ಇಮಿಗ್ರೇಷನಲ್ಲಿ ಅಪ್ಪ ಹೇಗೋ ಮುಗ್ದೋಯ್ತು. ಈಗ ಫುಲ್ ಹೊಟ್ಟೆ ಹಸಿತಾ ಇದೆ. ಫಸ್ಟ್ ಊಟ ಮಾಡಿಬಿಡೋದಾ, ಆಮೇಲೆ ಹೋಗೋಣ? ಓಕೆ, ಇಲ್ಲಿ ಏನು ಸಿಗುತ್ತೆ ನೋಡೋಣ. ವಾಶ್ರೂಮಲ್ಲಿ ಎಲ್ಲ ಸ್ವಿಚ್ ಸಿಸ್ಟಮ್, ಬಟನ್ಸ್ ಯಾವುದು ನಮ್ಮ ಥರ ಫ್ಲಶ್ ಇರೋಲ್ಲ. ಫ್ಲಶ್ ಬಟನ್ ಇರ್ತಾನೆ, ಇಲ್ಲಿ ಫ್ಲಶ್, ಲೈಟ್ ಫ್ಲಶ್ ಅಂತ. ಇದು ವಾಶ್ ಮಾಡ್ಕೊಳ್ಳೋಕ್ಕೆ ಗನ್ ಇರಲ್ಲ, ಇಲ್ಲವೇ ಗನ್ ಇರಲಿಲ್ಲ. ಡೈರೆಕ್ಟಾಗಿ ಇಲ್ಲಿಂದನೇ ಬಂದ್ಬಿಡುತ್ತೆ. ಮತ್ತೆ ಮುಂದೆ ಬೇಕಂದ್ರೆ ಮುಂದೆ ವಾಶ್ ಮಾಡುತ್ತೆ. ರೇರ್ ಫ್ರಂಟ್ ಸಾಂಗ್ ಬೇರೆ ಇದೆ. ಗುರು ಯಪ್ಪ, ಸ್ಯಾನಿಟೈಸಿಂಗು, ವಾಲ್ಯೂಮ್ ಬೇಕಾದ್ರೆ ಸೆಟ್ ಮಾಡ್ಬೋದು, ಸಾಂಗ್ ಇಟ್ಕೊಂಡು ಪ್ರೆಷರ್ ಸೆಟ್ ಮಾಡ್ಬೋದು, ಆಮೇಲೆ ಸ್ಟಾಪ್ ಮಾಡ್ಬೋದು. ಇದು ಸಾಂಗ್ ಅಂದ್ಕೊಂಡಿದ್ದೆ, ಇದು ಆ್ಯಕ್ಚುಲಿ ಪ್ರೈವೇಸಿ. ಗುಳು ಅಂತ ಬೇರೆ ಶಬ್ದ ಮಾಡುತ್ತೆ. ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಕ್ಕೆ ಮಿಷಿನು. ಡೈರೆಕ್ಟಾಗಿ ನಮ್ಮ ಕರೆನ್ಸಿ ಚೂಸ್ ಮಾಡೋದು, ನಮ್ಗೆ ಯಾವ ಕರೆನ್ಸಿ ಬೇಕು ಅಂತ ಸೆಲೆಕ್ಟ್ ಮಾಡೋದು. ಈಸಿಯಾಗಿ ATM ಅಲ್ಲಿ ಅಮೌಂಟ್ ತೆಗೆದಂಗೆ ಎಕ್ಸ್ಚೇಂಜ್ ಆಗಿಬಿಡುತ್ತೆ. ಪ್ರೀಪೇಯ್ಡ್ ಸಿಮ್ ಎಲ್ಲ ಡೈರೆಕ್ಟಾಗಿ ಬಂದಿಲ್ಲಿ ಹಂಗೇ ಎಲ್ಲ ವೆಂಡಿಂಗ್ ಮಿಷಿನು. ಡೈರೆಕ್ಟಾಗಿ ಇಲ್ಲಿ ಎಷ್ಟು ಬೇಕು ಅಷ್ಟು ಇನ್ಸರ್ಟ್ ಮಾಡಿಬಿಟ್ಟು ಯಾವ್ದು ಬೇಕು ಅಂತ ಚೂಸ್ ಮಾಡಿದ್ರೆ ವೆಂಡಿಂಗ್ ಮಿಷಿನ್. ನಮ್ಮದ್ರಲ್ಲಿ ಸ್ನ್ಯಾಕ್ಸು ಅದು ಇದು ಅಂತ ಇಟ್ಟಿರ್ತಾರಲ್ಲ ಆಫೀಸಲ್ಲಿ, ಅದೇ ಥರ ಇವರಲ್ಲಿ ಪ್ರೀಪೇಯ್ಡ್ ಸಿಮ್ನ ವೆಂಡಿಂಗ್ ಮಿಷಿನಲ್ಲಿ ತೊಗೊಳ್ಳೋದು. ನಾವು ಈ ಸಿಮ್ಮೇ ತೊಗೊಬಿಟ್ವಿ. ಈ ಸಿಮ್ ಈಸಿ. ನಿಮ್ಮ ಮೊಬೈಲ್ ಈ ಸಿಮ್ ಸಪೋರ್ಟ್ ಮಾಡುತ್ತೆ ಅಂತಂದರೆ ಗ್ಲೂಕಲ್ಲಿ ಈ ಸಿಮ್ ಅಂತ ತೊಗೊಳ್ಳಿ. ಒಂದೇ ಬಟನ್ ಕ್ಲಿಕ್ಕಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಇದೆಲ್ಲ ಏನು ಇನ್ಸರ್ಟ್ ಮಾಡಬೇಕು, ತೆಗಿಬೇಕು, ಅದೆಲ್ಲ ಇವೆಲ್ಲ. ಈ ಸಿಮ್ ಅಂತಂದರೆ ಸಿಮ್ಮೇ ಇನ್ಸರ್ಟ್ ಮಾಡೋದಿರಲ್ಲ, ಜಸ್ಟ್ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ ನೆಟ್ವರ್ಕಲ್ಲೇ. ಸಿಮ್ ಆ ಥರ ನೀವು ನ್ಯಾನೋ ಸಿಮ್ ಆ ಥರ ಎಲ್ಲ ಹಾಕಬೇಕು, ನಮ್ಮದು ಸ್ಲಿಮ್ ಸ್ಲಾಟ್ ತೆಗಿಬೇಕು ಅಂತ ಏನೂ ಇರಲ್ಲ. ನಮ್ಮಲ್ಲಿ ಕಾಯಿನ್ ಬಾಕ್ಸ್ ಇತ್ತಲ್ಲ ಅದೇ ಥರ. ಮೋಸ್ಟ್ಲಿ ಇದು ಇಂಟರ್ನ್ಯಾಷನಲ್ಲು ಕಾಲ್ ಮಾಡ್ಬೋದು ಅನ್ಸುತ್ತೆ, ಇಂಟರ್ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್. ನಾನು ಹಾಕ್ಬೋದು ಇಲ್ಲಿ 10, 100. ಈಗ ಟ್ರೈನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 7-Eleven ನೋಡ್ಬಿಟ್ಟೆ ನಾನು. ಥೈಲ್ಯಾಂಡ್ ಆದಮೇಲೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದೇ ಒಂದು ಖುಷಿ. ಈ ಕಡೆ ಟ್ರೈನ್ ಕಡೆ ಹೋಗ್ತಾ, ಟ್ರೈನ್ ಕಡೆ ಈ ಕಡೆ ಬಾ. ನಿಮಗೆ ಮೆಟ್ರೋ ಡೈರೆಕ್ಟಾಗಿ ಏರ್ಪೋರ್ಟಿಗೆ ಕನೆಕ್ಟ್ ಆಗಿರೋದ್ರಿಂದ ಒಳ್ಳೆಯದಲ್ಲ. ಅಂದರೆ ನಿಮಗೆ ಟ್ರೈನ್ ಚೂಸ್ ಮಾಡಬೇಕು. JR, ಅದು ಯಾವುದು KS ಅಂತಿದೆ, ಅದು ಕ್ರೀಸರ್ ಅಂತಲೇ ಇದೆ, ಸ್ಕೈಲೈನರು. ನಿಮಗೆ ಟೋಕೋ ಸ್ಟೇಷನ್ಗೆ ಆರಾಮ್ಸೆ ಹೋಗ್ಬೋದು ಇದರಿಂದ, ನರಿಟಾಯಿಂದ ಟ್ರೈನಲ್ಲಿ ಬಂದರೆ. ಇಲ್ಲಾಂದರೆ ಹೆಚ್ಚು ಕಡಿಮೆ 15,000 ಏನೋ ಟ್ಯಾಕ್ಸಿಗೆ ಇಲ್ಲಿಂದ. ಹಾಂ, ಅದಿಲ್ಲ ಅಂತಂತಂದರೆ ಸ್ಪೀಡ್ ಟ್ರೈನ್, ಬುಲೆಟ್ ಟ್ರೈನಲ್ಲಿ ಹೋದರೆ 3,000, 3,500 ಒಬ್ರಿಗೆ. ಈಗ ಇಲ್ಲಿ ಬಂದ್ರೆ ನಮ್ಮಲ್ಲಿ ಮೆಟ್ರೋ ಕಾರ್ಡ್ ಅಂತ ಸಿಗುತ್ತೆ ಗೊತ್ತಾ? ಅದಕ್ಕೆ ಇಲ್ಲಿ ಬಂದಾಗ ಇವ್ರದ್ದು ಆತರ ಕಾರ್ಡ್ ತಗೋಬೇಕು. ಇಲ್ಲಿ ಬೆಸ್ಟ್ ಅಂತಂದ್ರೆ ಟೋಕಿಯೋದಲ್ಲಿ ಯೂಸ್ ಆಗೋದು ಸ್ವೀಕಾ ಕಾರ್ಡ್ಸ್. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ವೆಲ್ಕಮ್ ಸ್ವೀಕಾ ಅಂತ ಇದೆ. ಇದು ಟೂರಿಸ್ಟ್ ಗೆ ಅಂತಾನೆ ಮಾಡಿರೋದು. ಇದನ್ನ ತಗೋಬೇಕು. ವ್ಯಾಲಿಡಿಟಿ 28 ಡೇಸ್ ಇರುತ್ತೆ. ಇದಕ್ಕೆ ನೋ ಡೆಪಾಸಿಟ್. ಇದ್ರಲ್ಲೇ ನಾರ್ಮಲ್ ಸ್ವೀಕಾ ಅಂತ ಬರುತ್ತೆ, ಅದಕ್ಕೆ ಡೆಪಾಸಿಟ್ 500 ಯೆನ್ ಇಡಬೇಕು. ಅದ್ರ ಬದಲು ಇದನ್ನ ತಗೊಂಡ್ರೆ ಬೆಸ್ಟ್. ಸರಿ, ಇವಾಗ ಎಲ್ಲಿ ಸಿಗುತ್ತೆ ಅಂತ ಇದು? ಇಲ್ಲಿ ಸಿಗುತ್ತೆ, ಬಾ. ನಾವೇ ತಗೊಳ್ಳೋದಾ? ನಮ್ಮ ಹತ್ರ ಚೇಂಜ್ ಇಲ್ಲ. ಕ್ಯಾಶ್ ಕೊಡ್ಬೇಕಾ? ಇವಾಗ ವೆಲ್ಕಮ್ ಸ್ವೀಕಾ ವೆಲ್ಕಮ್ ಸ್ವೀಕಾ ಕಾರ್ಡ್ ನ ತಗೊಳಕ್ ಇಲ್ಲಿ ಬಂದಿದ್ದಾನೆ. ಆರ್ಡರ್ ಕಾರ್ಡ್ ಚೂಸ್ ಮಾಡಬೇಕು. ಎಷ್ಟು ಹಾಕೊಳ್ಳೋದು? 3,000 ಏನು ಹಾಕೊಳ್ಳೋಣ? 2,000 ಹಾಕೊಳ್ಳೋಣ? 2,000 ಹಾಕೊಳ್ಳೋಣ. ಬೇಕಂದ್ರೆ ಆಡ್ ಆನ್ ಮಾಡ್ಬೋದಾ? ಆಯ್ತಾ? being processed. Please pay card. Now under process.
ಅಷ್ಟೇನಾ? ರಿಸಿಪ್ಟ್ ಬಂತು, ಬರುತ್ತೆ. Thank you. ಯೇ Take everything with you. ಕಾರ್ಡ್ ಬಂತು. ನಿಂದು ಒಬ್ಬನೇ ಕಾರ್ಡಾ? ಇಲ್ಲ, ನಿನ್ಗೂ ಅಂತ ಹೋಗ್ಬೇಕು ಈಗ. ನಂಗೂ ಮತ್ತೆ ಸಪ್ರೇಟ್ 2000 ಈಗ ಬೆಂಗಳೂರಲ್ಲಿ ಮೆಟ್ರೋ 2 ಕಾರ್ಡ್ ಇಲ್ವಾ ನಮ್ಮಿಬ್ರಿಗೆ? ಓಕೆ. ಅದರ ಕಾರ್ಡ್ Please select the desired charge amount. ಎಷ್ಟು ಕ್ಯೂಟ್ ಬೇಬಿ. ಬೈ. ವಾ ಕ್ಲೋಸ್ ಆಗಿಲ್ಲ. ನಾವು ಬಂದಿದ್ದಂಗೆ. ಸೊ ನಮ್ಮ ಟ್ರೈನ್ದೆಲ್ಲ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ತಾ ಇದೆ. ಯಾವ ಟರ್ಮಿನಲ್ ಹೋಗ್ಬೇಕು ಅಂತ ನೋಡ್ಕೊಂಡು ಅಲ್ಲಿ ನಮ್ಮ ಮೆಟ್ರೋ ಹತ್ತದು. ಯಾವ್ದು ಶೋ? ಇದೆ ಜೇವೋ ನೆರಿಟ ಲೈನ್. ನಮ್ಮ ಬೆಂಗಳೂರು ಮೆಟ್ರೋಲು ಹಿಂಗೆ ಒಂದು ಈ ಥರ ಒಂದು ಬ್ಯಾರಿಗೇಡ್ ಹಾಕ್ಬಿಟ್ರೆ ಆಯ್ತಪ್ಪ. ಟ್ರೈನ್ ಬಂದಾಗ ಜುಗ್ ಅಂತ ಓಪನ್ ಆಗುತ್ತೆ, ಟ್ರೈನ್ ಹೋದಾಗ ಜುಗ್ ಅಂತ ಕ್ಲೋಸ್ ಆಗಿಬಿಡುತ್ತೆ. ಯಾರು ಹೇಳೋದು ಬೇಡ, ಲೈನ್ ಕ್ರಾಸ್ ಮಾಡಿಬಿಡಿ, ಅಯ್ಯೋ ದಾಟಬೇಡಿ ಅಂತ. ಇಲ್ಲಿ ಇದು ಎಲೆಕ್ಟ್ರಿಕ್ಕು ಅಲ್ವಾ? ಮೇಲಿದೆ ಎಲೆಕ್ಟ್ರಿಕ್ಕು, ಇಲ್ಲಿ ನಾರ್ಮಲ್ ಕಮ್ಮಿನೇ ಅಂದರೂ ಇಷ್ಟು ಸೆಕ್ಯೂರಿಟಿ ಮಾಡಿದ್ದಾರೆ ಇಲ್ಲಿ. ಓ, ಇದ್ಯಾವುದೋ ಸೂಪರ್ ಆಗಿರೋ ಟ್ರೈನ್ ಹೋಗ್ತಾ ಇದೆ. ಇದು ಮೋಸ್ಟ್ಲಿ KZR ಟ್ರೈನ್ ಅನ್ಸುತ್ತೆ ಇದು. ಇಲ್ಲಿ ನಾರ್ಮಲ್ ಟ್ರೈನೇ ನಮ್ಮ ಒಂದೇ ಭಾರತ್ಗಿಂತ ಸ್ಪೀಡಾಗಿ ಹೋಗ್ತಾ ಇದೆಯಲ್ಲಪ್ಪ. ಅವಳೇನು ಭಾರಿ ದೊಡ್ಡದಾಗಿ ಇಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾಳೆ. ಮೊನ್ನೆ ಜಪಾನ್ಗೆ ನಮ್ಮ ಟ್ರೈನ್ ಬಂತು, ಮೆಟ್ರೋ ಥರನೇ ಇದೆ. ಇನ್ನು ಬ್ಯಾರಿಗೇಡ್ ಓಪನ್ ಆಗಿಲ್ಲ. ಮುಳ್ಳುಂಡು ಬಲ. ಮೇಲಕ್ಕೆ ಎತ್ಕೊಳ್ಳೋದ? ಕುಷನ್ ಸೋಫಾ. ಅಂತಂದರೆ ನಿಂತ್ಕೊಳ್ಳೋರೆಲ್ಲ ಲೆಫ್ಟ್ ಸೈಡು, ಕರ್ಕೊಂಡು ಹೋಗೋರಿಗೆಲ್ಲ ಗ್ಯಾಪ್ ಈ ಕಡೆ. ಈಗ ನಾವು ಹೋಟೆಲಿಗೆ ಬಂದಿದ್ದೀವಿ, ಏಷ್ಯಾ ಹೋಟೆಲ್ ಅಂತ. ಸೊ ಹೋಟೆಲ್ ಚೆಕ್-ಇನ್ ಆಗಿದೆ. ಸೊ ಇಲ್ಲಿ ನಾವು ಏಷ್ಯಾ ಹೋಟೆಲ್ ಅಂತ ಬಂದಿದ್ದೀವಿ ಚಿಕ್ಕಲ್ಲಿ. ನಲ್ಲಿಕಲ್ಲೇ ಒಂದು ಹೋಟೆಲ್ ತಗೊಂಡಿದ್ದೀವಿ. ಸೊ ಇಲ್ಲಿ ಚೆಕ್-ಇನ್ ಮಾಡೋಕ್ಕೆ ಅಂತ ಖುಷಿ ಹೋಗಿದ್ದಾನೆ. ಇವಾಗ 7th ಫ್ಲೋರಲ್ಲಿ ನಮಗೆ ಹೋಟೆಲ್ ಸಿಕ್ಕಿದೆ, ಅಲ್ಲ ರೂಮ್ ಸಿಕ್ಕಿದೆ. ಹೇಗಿದೆ? ಓಕೆ. ಸೊ ತುಂಬ ಸ್ಪೇಷಿಯಸ್ ಅಲ್ಲ ಅಲ್ವಾ? ತುಂಬ ಸ್ಪೇಷಿಯಸ್ ಅಲ್ಲ, ಬಟ್ ಓಕೆ, ಕಂಪೇರಿಟಿವ್ಲಿ ಚೆನ್ನಾಗಿದೆ. ಚಪ್ಪಲ್ ಕೊಟ್ಟಿದ್ದಾನೆ. ಚಿಕ್ಕದಲ್ವಾ? ಅಲ್ಲ, ಅದು ಆ ಕಡೆ ಏನಿದೆ ಅಲ್ಲಿ ಬಾತಿಂಗ್. ಅದು ಬಾತಿಂಗ್, ಇದು ವಾಶ್ರೂಮ್. ಓಕೆ. ನಮ್ದು ಹೋಟೆಲ್ ಚೆಕ್-ಇನ್ ಆಯ್ತು. ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ಬಿಟ್ಟು ಇವಾಗ 7-Eleven ಹೋಗ್ತಾ ಇದೀವಿ. ಈ ಕಡೆ ಹೋಗ್ಬೋದಾ? ನಿಲ್ಲಿ ಹೋಗ್ಬೇಡ, ಸ್ವಲ್ಪ ರೂಲ್ಸ್ ಫಾಲೋ ಮಾಡೋಣ. ಎಲ್ಲಾದ್ರೂ ಇಟ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು? ನಮ್ನ ರೂಲ್ಸ್ ಫಾಲೋ ಮಾಡಿಲ್ಲ. ಸೊ ಇದು ಇನ್ನೂ ಗ್ರೀನ್ ಸಿಂಬಲ್ ಬಂತು, ಅದಕ್ಕೆ ಇವಾಗ ಹೋಗ್ತಾ ಇದೀವಿ. ನಾವು ಇವಾಗ 7-Eleven ಬಂದಿದ್ದೀವಿ. ಇಲ್ಲಿ ಎಲ್ಲ ಸಿಗುತ್ತೆ, ನಮ್ಗೆಲ್ಲ ಬೇಡ ತಿನ್ನಕ್ಕೆ. ಏನಿದು? ಬಾ, ಹೊಟ್ಟೆ ಹಸಿದಿದೆ, ಏನಾದ್ರೂ ಒಂದು ತಗೊಂಡ್ ತಿಂದ್ಬಿಡೋಣ ಬಾ ಫಸ್ಟ್, ಆಮೇಲೆ ಎಲ್ಲ ಎಕ್ಸ್ಪ್ಲೋರ್. ಅಲ್ಲಿ ಬಿಸಿ ಮುಂದೆ ಇದೆ. ಬಿಸಿ ಇದೆಯಾ? ಹೋಗೋಣ ಬಾ. ಅಲ್ಲಿ ಮಟನ್ ಅದು ಅಲ್ಲ.